ಬಂದ ಉದ್ದೇಶನೇ ಈಡೇರ್ಲಿಲ್ವಲ್ಲಪ್ಪ. ಇಲ್ಲಿಗೆ ಅವ್ರನ್ನ ಕರ್ಕೊಂಡು ಬಂದರೆ ಅವರಿಬ್ರು ಮತ್ತೆ ಮೊದಲಿನ ಥರ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ನಿಮ್ಮಿಂದ ಅಜ್ಜಯ್ಯನಿಂದ ಏನಾದರೂ ಸಹಾಯ ಆಗಬಹುದು ಅಂತ ಅಂದ್ಕೊಂಡಿದ್ವಿ. ಪಾಪ ನೀವು ನಿಮ್ಮ ಪ್ರಯತ್ನ ಮಾಡಿದ್ರಿ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪಾರ್ವತಿಯವರು ಯಾರ ಮಾತನ್ನು ಕೇಳ್ತಾ ಇಲ್ಲ. ನೀವು ತಾನೇ ಏನು ಮಾಡೋದಕ್ಕಾಗತ್ತೆ? ಮಾವ, ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಹೇಗಾದರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡಿ. ಹೆಣ್ಣು ಸದಾ ತ್ಯಾಗಮಯ್ಯ ಅನ್ನೋದನ್ನ ಪಾರ್ವತಿ ಪದೇ ಪದೇ ನಿರೂಪಿಸ್ತಾನೆ ಇದ್ದಾರೆ. ಅವಳೆಲ್ಲ ನನ್ನ ತಂಗಿ ಹಾಗೆ. ಮಗಳೇ, ಜಗತ್ತು ಕ್ಷಣ ಕ್ಷಣಕ್ಕೂ ಬದಲಾವಣೆನ ಕೊಡ್ತಾನೆ ಇರುತ್ತೆ. ಈಗ ಶುರುವಾಗಿದೆ. ಇವತ್ತಲ್ಲ ನಾಳೆ ಪಾರ್ವತಿ ಮನಸ್ಸು ಬದಲಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಒಂದು ವೇಳೆ ಬದಲಾಗಲಿಲ್ಲ ಅಂದರೆ? ಬದಲಾವಣೆ ನಾನು ಮಾಡಬೇಕಾಗುತ್ತೆ. ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಅಖಿಲಾಂಡೇಶ್ವರಿ ಅನ್ಕೊಂಡ ಹಾಗೆ ಆ ಹುಡುಗಿ ನಿಶ್ಚಿತಾರ್ಥ ಆದಿತ್ಯನ ಜೊತೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಸರಿಯಪ್ಪ, ಅದೇ ನಂಬಿಕೆ ಮೇಲೆ ನಾವು ಹೊರಡ್ತಾ ಇದ್ದೀವಿ. ಇವತ್ತೇ ಹೋಗ್ಬೇಕಾ ಮಗಳೇ? ಹ್ಞೂ ಅಪ್ಪ, ಈಗಲೇ ಹೋಗಬೇಕು. ಹೋಗ್ಬಿಡ್ಬಾ ಮಗಳೇ, ದೇವ್ರು ನೀನು ಚೆನ್ನಾಗಿಟ್ಟಿಲ್ಲ. ಹೋಗಿ ಬರ್ತೀವ. ಹೋಗ್ಬೇಕ. ದೀರ್ಘಾಯುಷ್ಮಾನ್ ಭವ. ಬರ್ತೀನಿ ಬುದ್ಧಿ. ಬರ್ತೀವಿ. ಬರ್ತೀನಪ್ಪ. ಅಲ್ಲಿ ಅಷ್ಟೆಲ್ಲ ಬೆಳವಣಿಗೆ ಆದರೂ ನೀನು ನನಗೆ ಕೊಟ್ಟು ಮಾತು ಉಳಿಸ್ಕೊಟ್ಟೆ. ನಿಂತನ ಬಿಟ್ಕೊಡ್ಲಿಲ್ಲ. ಅದೇ ಸಮಾಧಾನ ನನಗೆ. ಬೇರೆ ಯಾರಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಆ ಮುದ್ದಿಯವರು ಹೇಳಿದ ಮಾತು ಕೇಳಿ ಮನಸ್ಸು ಬದಲಾಯಿಸ್ಬಿಟ್ಟಿದ್ರು ಏನೋ. ಮಗಳೇ, ಅಪ್ಪ, ನೀನು ದೊಡ್ಡ ಯಜಮಾನರಿಂದ ದೂರ ಆಗಿದ್ದು ನನ್ನ ಬಲವಂತದಿಂದಲೇನಾ ಅಥವಾ ನಿನ್ನ ಮನಸ್ಪೂರ್ವಕವಾಗಿ ಮನಸ್ಸಾಕ್ಷಿ ಪರವಾಗಿ ಒಪ್ಕೊಂಡಿದ್ದೀನಪ್ಪ. ಅಷ್ಟು ಸಾಕು ಮಗಳೇ, ಅಷ್ಟು ಸಾಕು. ನನಗೆ ಗೊತ್ತು ಈ ನಿನ್ನ ನಿರ್ಧಾರದಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ.
ಆದರೆ ಅಖಿಲಮ್ಮನವ್ರ ನಂಬಿಕೆ ಉಳಿಯುತ್ತೆ. ಅದರಿಂದ ಒಂದು ಹೆಣ್ಣಿನ ಬಾಳು ಬೆಳಗುತ್ತೆ. ನೋಡು, ಇನ್ನು ನಿಶ್ಚಿತಾರ್ಥ ಮುಗಿಯೋವರೆಗೂ ನೀನು ಅಖಿಲಮ್ಮನವ್ರನ್ನ ಬಿಟ್ಟು ಎಲ್ಲೂ ಹೋಗಬೇಡ. ನಾನು ಅಷ್ಟೇ, ಅಲ್ಲೇ ಇರ್ತೀನಿ. ಬರೀ ನಿಶ್ಚಿತಾರ್ಥ ಅಲ್ಲ, ಮದುವೆ ಮುಗಿಯೋವರೆಗೂ ನಾವು ಅಖಿಲಮ್ಮನವ್ರ ಮುಂದಿಂದ ಕದಲೋದೇ ಬೇಡ. ಆಯ್ತಪ್ಪ. ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡ್ಕೊಳ್ಳಮ್ಮ, ದೊಡ್ಡ ಯಜಮಾನ್ರ ಮದುವೆ ಮುಗಿಯೋವರೆಗೂ. ಗಾಬರಿ ಆಗ್ಬೇಡಪ್ಪ. ಯಜಮಾನ್ರು ಸಿಗ್ಲಿಲ್ಲ ಅಂತ ನಾನೇನು ಅನಾಹುತ ಮಾಡ್ಕೊಳ್ಳೋದಿಲ್ಲ. ನನ್ನ ಹಣೆ ಬರ್ತಲ್ಲಿ ಬರ್ತಿದ್ದೆ ಎಷ್ಟು ಅಂತ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಹಾಗಾದ್ರೆ ವೀರಣ್ಣಂಗೆ ಹುಷಾರಿಲ್ಲ ಅಂತ ಅಜ್ಜಯ್ಯ ಫೋನ್ ಮಾಡಿ ನಿಮ್ಮನ್ನ ಕರೆಸ್ಕೊಂಡ್ರಾ? ಹೌದು ಅತ್ತೆ, ಎಲ್ಲಿ ನಾವು ಬರೋದಿಲ್ವೇನೋ ಅಂತ ಹಾಗೆ ಸುಳ್ಳು ಹೇಳಿ ನಮ್ಮನ್ನ ಕರೆಸ್ಕೊಂಡಿದ್ದಾರೆ. ಹಾಗಾದ್ರೆ ಈಗ ಹುಷಾರಾಗಿದ್ದಾರಾ? ಓಹ್, ನಾವು ಹೋದ ಕೂಡಲೇ ನಮ್ ನೋಡಿದ ಖುಷಿಗೆ ಫುಲ್ ಹುಷಾರಾಗ್ಬಿಟ್ರು. ಹಾಗಾದ್ರೆ ಅವ್ರಿಗೆ ಜ್ವರ ಗಿರ ಏನೂ ಬಂದಿರ್ಲಿಲ್ಲ, ವಯೋಸಹಜವಾದ ಕೊರಗು ಅಷ್ಟೇ. ಮೊಮ್ಮಗಳನ್ನ ನೋಡ್ಬೇಕು ಅಂತ ಅನ್ಸಿದೆ, ಅದೇ ಯೋಚನೆಲೇ ಸುಸ್ತಾಗ್ಬಿಟ್ಟಿದ್ದಾರೆ. ಜ್ವರದ ನೆಪ ಹೇಳಿ ಕರೆಸ್ಕೊಂಡಿದ್ದಾರೆ. ನಂಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಮೊಮ್ಮಗಳೇ ನಿನ್ನ ನೋಡ್ಬೇಕು ಆಸೆ ಆಗ್ತಿದೆ ಅಂತ ಫೋನ್ ಮಾಡಿ ಕರೆದಿದ್ರು ನೀವೆಲ್ಲ ಹೋಗ್ತಿದ್ರಿ ಅಲ್ವಾ? ಇರ್ಲಿ ಬಿಡಿ, ಒಬ್ಬೊಬ್ರ ಯೋಚನೆ ಒಂದೊಂದ್ ಥರ ಇರುತ್ತೆ. ಹಾ, ಇನ್ 2 ದಿನದಲ್ಲಿ ನಮ್ಮ ಆದಿ ಯಾಮಿನಿ ನಿಶ್ಚಿತಾರ್ಥ. ಎಲ್ಲ ಥರದಲ್ಲೂ ನಾನು ಎಲ್ಲ ಪ್ರಿಪರೇಷನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಎಲ್ಲ ಏನೇನು ಬೇಕೋ ಎಲ್ಲ ಲಿಸ್ಟ್ ಮಾಡಿ ಲಾಸ್ಟ್ ಮಿನಿಟ್ವರೆಗೂ ಪೆಂಡಿಂಗ್ ಇಡದೇನೆ ಎಲ್ಲ ತಯಾರಿನೂ ಮಾಡ್ಕೊಳ್ಳಿ. ಹಾಗೆ ನಾನು ಯಾವುದಾದ್ರೂ ತಯಾರಿಯಲ್ಲಿ ಏನಾದರೂ ಮರ್ತಿದ್ರೆ ನನಗೆ ನೆನಪಿಸ್ಬೇಕು ಕೂಡ. ಯಾವ ಅಡಚಣೆನೂ ಇಲ್ಲದೆ ಈ ನಿಶ್ಚಿತಾರ್ಥ ತುಂಬ ಚೆನ್ನಾಗಿ ನಡಿಬೇಕು. ನೀವು ಎಲ್ಲ ತಯಾರಿ ನಡೆಸಿ, ಆಯ್ತಾ? ಸರಿ ಅಮ್ಮ. ಆದಿ, ನೀನೊಬ್ಬ ಹೇಳಿದ್ರೆ ಸಾಲದು, ಜನನಿ ಪ್ರೀತುನು ಹೇಳ್ಬೇಕು. ಸರಿ ಮಾ. ಸರಿ ಅತ್ತೆ, ಭಾವನ ನಿಶ್ಚಿತಾರ್ಥ ಅಂದಮೇಲೆ ನಮಗೂ ಖುಷಿ ಅಲ್ವಾ? ಬರೀ ನಿನ್ನ ಭಾವ ನಿಶ್ಚಿತಾರ್ಥ ಅಂತ ಮಾತ್ರ ಅಲ್ಲಮ್ಮ, ಯಾರ ಜೊತೆ ನಿಶ್ಚಿತಾರ್ಥ ನಡೀತಿದೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಅರಸನ ಕೋಟೆಯ ಸೊಸೆಯಾಗಿ ಬರೋದಕ್ಕೆ ನಿನ್ನಷ್ಟೇ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಹುಡುಗಿ ಯಾಮಿ. ಮಗಳೇ, ಕ್ಷೇಮವಾಗಿ ಮನೆ ತಲುಪಿದ್ರಮ್ಮ? ಹಾಪ್ಪ. ಯಾಕಮ್ಮ ಧ್ವನಿ ಒಂಥರ ಇದೆ? ಆದಿಭಾವನ ನಿಶ್ಚಿತಾರ್ಥಕ್ಕೆ ನಾಳೆ ಒಂದೇ ದಿನ ಟೈಮ್ ಇರೋದು, ನಾಡಿದ್ದೆ ನಿಶ್ಚಿತಾರ್ಥ ಅಪ್ಪ. ಇದ್ರ ಬಗ್ಗೆ ಅತ್ತೆ ಖುಷಿಯಿಂದ ನಮ್ಮ ಹತ್ರ ಹೇಳ್ತಾ ಇದ್ರೆ ನಮಗೆಲ್ಲ ತುಂಬ ಆತಂಕ ಆಗ್ತಾ ಇದೆ. ಏನು ಮಾಡೋದಪ್ಪ ಈಗ? ಚಿಂತೆ ಮಾಡಬೇಡ ಮಗಳೇ, ಈ ವೀರಯ್ಯ ದೇವ ಕೊಟ್ಟ ಮಾತಂತೆ ನಡ್ಕೋತಾನೆ ಅನ್ನೋ ನಂಬಿಕೆ ನಿನಗಿದೆ ಅಲ್ಲ? ಹ್ಞೂಪ್ಪ. ಮತ್ತೆ ಆತಕ್ಕೆ ಗಾಬರಿ ಆಗ್ತಾ ಇದೆಯಾ? ಯಾವುದೇ ಕಾರಣಕ್ಕೂ ಆದಿ ನಿಶ್ಚಿತಾರ್ಥ ಆ ಹುಡುಗಿ ಜೊತೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಧೈರ್ಯವಾಗಿರು. ಹೀಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ ಅಪ್ಪ. ನಾವು ಮನೆಯಿಂದ ಹೊರಡುವಾಗ್ಲೂ ಇದೇ ಮಾತನ್ನ ಹೇಳಿದ್ರಿ. ಆದ್ರೆ ಈ ನಿಶ್ಚಿತಾರ್ಥನ ನೀವು ಹೇಗೆ ತಡೀತೀರಾ ಅಂತ
ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ನಿಶ್ಚಿತಾರ್ಥನ ನಾವು ಹೇಗಾದ್ರೂ ಮಾಡಿ ತಪ್ಪಿಸ್ತೀವಿ ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ವಿ. ಆದ್ರೆ ಯಾವ ಪ್ರಯೋಜನನೂ ಆಗ್ತಾ ಇಲ್ಲ. ನೀವು ಅನ್ಕೊಂಡಿರೋದು ನೆರವೇರುತ್ತೋ ಇಲ್ವೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಈ ನಿಮ್ಮ ಅಪ್ಪನ ಮೇಲೆ ನಿನಗೆ ನಂಬಿಕೆ ಇದೆಯೋ ಇಲ್ವೋ? ಇದೆ ಅಪ್ಪ. ಮತ್ತ್ಯಾಕೆ ಚಿಂತೆ ಮಾಡ್ತೀಯ ನೀನು? ನನ್ನ ತಂಗಿನಂತೂ ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ಈ ತಂಗಿಗೋಸ್ಕರ ನಿನಗೆ ಕೊಟ್ಟ ಮಾತನ್ನ ನಾನು ನಡೆಸ್ಕೊಡ್ತೀನಮ್ಮ. ಖಂಡಿತ ನಡೆಸ್ಕೊಡ್ತೀನಿ. ಸಂಬಂಧಗಳ ಬೆಲೆನೇ ಗೊತ್ತಿಲ್ಲ ಅಂತ ಅನ್ನಿಸ್ಕೊಂಡಿರೋ ನಾನು ಸಂಬಂಧಗಳ ಮೌಲ್ಯ ಏನು ಅನ್ನೋದನ್ನ ನಿನ್ನ ಅತ್ತೆ ಅಖಿಲಾಂಡೇಶ್ವರಿಗೆ ತಿಳಿಸ್ಕೊಡ್ತೀನಿ. ನಾನು ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅನ್ನೋ ಈ ನಿನ್ನ ಪ್ರಶ್ನೆಗೆ ನನ್ನಿಂದ ಈಗ ಉತ್ತರ ಸಿಗೋದಿಲ್ಲ. ನಾನು ಅಲ್ಲೇ ಬಂದು ನೇರವಾಗಿ ಎಲ್ರಿಗೂ ಗೊತ್ತಾಗೋ ಹಾಗೆ ನಾನು ಉತ್ತರ ಕೊಡ್ತೀನಿ. ಸರಿಯಪ್ಪ, ಯಾವಾಗ ಬರ್ತೀರಾ? ಬೆಳಗಿನ ಸೂರ್ಯ ಸತ್ಯ ಅನ್ನೋ ಬೆಳಕನ್ನು ಹೊತ್ಕೊಂಡು ಬರ್ತಾನೆ. ನೀನೀಗ ನಿಶ್ಚಿಂತೆಯಿಂದ ಮಲಗು. ಸರಿಯಪ್ಪ. ಜಾನಕಮ್ಮ, ಮುತ್ತೈದರಿಗೆಲ್ಲ ಹೇಳಿದ್ಯಮ್ಮ? ಹೇಳಿದ್ದೀನಿ ಮಾವ. ನಿನ್ನ ಒಂದು ಸಣ್ಣ ಬದಲಾವಣೆ ಕೂಡ ನಮ್ಮ ಮನೆಯಲ್ಲಿ ಸಾವಿನ ಸೂತಕಕ್ಕೂ ಕಾರಣ ಆಗಬಹುದು.
ಯಾಕೆ ಇಬ್ರು ಗಾಢವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ ಡ್ಯಾಡ್, ಇವ್ರ ತಂದೆ ಒಂದು ಮಾತೇನೋ ಹೇಳಿದ್ರಂತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಯಾಕಮ್ಮ ಜನನಿ, ಅಂಥದ್ದೇನು ಹೇಳ್ದ? ನಿನ್ನೆ ರಾತ್ರಿ ಅಪ್ಪಂಗೆ ಫೋನ್ ಮಾಡಿ ನಾಳೆ ಇರೋ ನಿಶ್ಚಿತಾರ್ಥದ ಬಗ್ಗೆ ಹೇಳ್ದೆ. ಅದಕ್ಕಪ್ಪ ಬೆಳಗಿನ ಸೂರ್ಯ ಸತ್ಯನ ಹೊತ್ಕೊಂಡು ಬರ್ತಾನೆ ಅಂತ ಹೇಳಿದ್ರು. ಆದರೆ ಅದರ ಅರ್ಥ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಮಾವ. ಅವನ ಮಾತಿನ ಅರ್ಥ ಏನು ಅಂದರೆ, ಸೂರ್ಯನೇ ವೀರಯ್ಯ ಕಣಮ್ಮ. ಅವನು ಇಲ್ಲಿಗೆ ಬರ್ತಾನೆ. ಸತ್ಯ ಅಂದರೆ ಇಲ್ಲಿಗೆ ಬಂದು ಆದಿತ್ಯ ಪಾರ್ವತಿ ಪ್ರೀತಿ ಬಗ್ಗೆ ಹೇಳ್ಬೋದೇನು? ಹೌದಾ? ಅಂದರೆ ಅಪ್ಪ ಬರ್ತಾರೆ ಅಂತೀರಾ ಮಾವ? ಖಂಡಿತ ಬಂದೇ ಬರ್ತಾನೆ. ಮಾವ, ನೀವು ಹೇಳ್ದ ಹಾಗೆ ಅಪ್ಪ ಬಂದ್ರು ಅನ್ಸುತ್ತೆ. ಪ್ರೀತು, ಹೋಗಪ್ಪ. ಮೊದಲನೇ ಸತಿ ನಿನ್ನ ಮಾವ ನಿನ್ನ ಮನೆಗೆ ಬರ್ತಾ ಇದ್ದಾನೆ. ಹೋಗಿ ವೆಲ್ಕಮ್ ಮಾಡು, ಹೋಗಿ. ಸರಿ. ಅಖಿಲ, ಅಖಿಲ ಬೇಗ ಬಾ. ರಘು, ಏನಾಯ್ತು? ಯಾಕೆ ಇಷ್ಟು ಜೋರಾಗಿ ಕೂಗ್ಕೋತಿದ್ದೀರಾ? ಯಾರು ಬಂದಿದ್ದಾರೆ ನೋಡು. ವೀರಣ್ಣ, ಬುದ್ಧಿಯವರು ಹಳೆ ದ್ವೇಷನೆಲ್ಲ ಮರೆತು ಮನೆಗೆ ಬಂದ್ರ? ಅಥವಾ ನಮ್ಮ ಪ್ರೀತಿ ವಿಷಯ ಏನಾದರೂ ಮಾತಾಡೋದಕ್ಕೆ ಬಂದಿರ್ಬೋದಾ? ವೀರಣ್ಣ, ನೀವು ನಮ್ಮನೆಗೆ ಬಂದಿದ್ದೀರಾ? ನನಗೆ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವೀರಣ್ಣ, ನೀವು ಬಂದಿದ್ರಿಂದ ಮೋಡ ಕವಿದ ವಾತಾವರಣದಲ್ಲಿ ಸೂರ್ಯನ ಕಿರಣ ಮೂಡಿದ ಹಾಗಾಯ್ತು. ಬಾಡಿ ಹೋಗ್ತಾ ಇರೋ ಹೂವು ಮತ್ತೆ ಅರಳದ ಹಾಗಾಯ್ತು. ನನ್ನ ಪುಣ್ಯ ವೀರಣ್ಣ. ವೀರಣ್ಣ, ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗೆ,
ಬನ್ನಿ ಬನ್ನಿ ವೀರಣ್ಣ. ನಾನು ಮನೆ ಒಳಗಡೆ ಕೂತ್ಕೊಂಡು ನಿಮ್ಮ ಆತಿಥ್ಯ ಸ್ವೀಕಾರ ಮಾಡಲಿಲ್ಲ. ನಾನು ಒಳಗಡೆ ಬರಬೇಕಾದ್ರೆ ನೀನು ನನಗೊಂದು ಮಾತು